टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗ್ರಾಮೀಣ ಭಾಗದ ಜನ ಗುಳೆ ಹೋಗಬಾರದು ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರ ನರೇಗಾ ಯೋಜನೆ ಜಾರಿ ಮಾಡಿದೆ. ನರೇಗಾ ಯೋಜನೆ ಅಡಿಯಲ್ಲಿ ಸ್ಥಳದಲ್ಲೇ ಕೆಲಸ ಕೊಡುವ ಮೂಲಕ ಈ ಒಂದು ಜನರು ಇಲ್ಲೇ ವಾಸ ಮಾಡಬೇಕಂತೇಳಿ ಕಾರಣಕ್ಕಾಗಿ ನರೇಗಾ ಯೋಜನೆ ಜಾರಿ ಮಾಡಿದೆ. ಈ ಒಂದು ನರೇಗಾ ಯೋಜನೆಯಲ್ಲಿ ಎಲ್ಲ ಕಾರ್ಮಿಕರಿಗೆ ಅಂದರೆ ಅವರು ಜಾಬ್ ಹೋಲ್ಡರ್ ಏನು ಜಾಬ್ ಕಾರ್ಡ್ ಏನಿದ್ದಾರೆ ಜಾಬ್ ಕಾರ್ಡ್ ಹೊಂದಿದಂಥ ಕಾರ್ಮಿಕರಿಗೆ ಸ್ಥಳದಲ್ಲಿ ಕೆಲಸ ಕೊಡಬೇಕಂತೇಳಿ ಏನು ಪಂಚಾಯತಿಗೆ ಸರ್ಕಾರ ಕೋಟಿ ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತೆ. ಆದರೆ ಇಲ್ಲಿರುವಂಥ ಅಧಿಕಾರಿಗಳು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿ ಇಲ್ಲಿರುವಂಥ ನಿಜವಾದ ಫಲಾನುಭವಿಗಳಿಗೆ ಕೆಲಸ ಕೊಡುವಂಥ ಕೆಲಸ ಮಾಡ್ತಾಯಿಲ್ಲ. ಹೀಗಾಗಿ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ನೊಂದಿದ್ದಾರೆ. ಅವರು ಈ ಪಂಚಾಯತಿಗೆ ಬಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಶ್ನೆ ಮಾಡುವಂಥ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಆದರೆ ಪಂಚಾಯತಿ ಅಧಿಕಾರಿಗಳು ಇನ್ನೂ ಕೂಡ ಪಂಚಾಯತಿಗೆ ಬಂದಿಲ್ಲ. ಇದು ಸದ್ಯ ಏನು ಯಾದಗಿರಿ ತಾಲೂಕಿನ ಹಳಗೇರ ಗ್ರಾಮ ಪಂಚಾಯತಿ ಏನಿದೆ, ಒಂದು ಹಳಗೇರ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಆಧಿಕಾರಿಯು ಮತ್ತು ಇಲ್ಲಿರುವಂಥ ಕಾರ್ಯದರ್ಶಿ ಸೇರಿದಂತೆ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಹಿತ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಇಲ್ಲಿರುವಂಥ ನಿಜವಾದ ಫಲಾನುಭವಿಗಳು ಆರೋಪ ಕೂಡ ಮಾಡ್ತಿರುವಂಥದ್ದು. ಯಾಕಂದರೆ ಈ ಒಂದು ಈ ಪಂಚಾಯತಿ ವ್ಯಾಪ್ತಿ ಬರುವಂಥ ಈ ಒಂದು ಹಳಗೇರಿ ಗ್ರಾಮಸ್ಥರಿಗೆ ನರೇಗಾ ಯೋಜನೆಯಲ್ಲಿ ಕೂಲಿ ಕೆಲಸ ಕೊಡಬೇಕು. ಕೂಲಿ ಕೆಲಸ ಕೊಟ್ಟು ಪ್ರತಿನಿತ್ಯ 370 ರೂಪಾಯಿ ಕೂಲಿಯ ಹಣವನ್ನು ಸಂದಾಯ ಮಾಡಬೇಕು. ಆದರೆ ಇಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಕೆಲಸ ಕೊಡ್ತಾಯಿಲ್ಲ. ಕೆಲಸ ಕೊಡುವ ಬದಲಿಗೆ ಪಂಚಾಯತ್ನ ಅಧಿಕಾರಿಗಳು ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿಕೊಂಡು ಸಂಪೂರ್ಣವಾಗಿ ಭ್ರಷ್ಟಾಚಾರ ಮಾಡೋ ಮೂಲಕ ನರೇಗಾ ಯೋಜನೆಯಲ್ಲಿ ಜನ ಕೆಲಸ ಮಾಡಬೇಕು. ಆದರೆ ಜನರ ಬದಲಿಗೆ ಅವರು ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾರೆ. ಸುಮಾರು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 10 ರಿಂದ 15 ಕೆಲಸಗಳು ದೊಡ್ಡ ಪ್ರಮಾಣದ ಕೆಲಸಗಳು ಆಗಿದ್ದಾವೆ. ಆದರೆ ಎಲ್ಲ ಕೆಲಸದಲ್ಲಿ ಸಹಿತ ಏನು ಕೂಲಿ ಕಾರ್ಮಿಕರಿಗೆ ಬದಲಿಗೆ ಅವರೆಲ್ಲರೂ ಸಹಿತ ಯಂತ್ರೋಪಕರಣ ಬಳಕೆ ಮಾಡಿಕೊಂಡು ಕೆಲಸ ಸಹಿತ ಮಾಡಿಸಿರ್ಬೋದು. ನೋಡ್ಬೋದು ಇಲ್ಲಿ ಸಾಕಷ್ಟು ಜನ ಏನು ಮಹಿಳೆಯರಿದ್ದಾರೆ, ಅವರೆಲ್ಲರೂ ಸಹಿತ ಜಾಬ್ ಕಾರ್ಡನ್ನು ಹಿಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಸಹಿತ ಆರೋಪ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕಾಗಿ ನಮಗೆ ಕೆಲಸ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಸಹಿತ ಹೇಳ್ತಿರುವಂಥದ್ದು ನೋಡ್ಬೋದು. ಕೆಲ ದೃಶ್ಯಗಳು ತೋರಿಸೋಂಥ ಪ್ರಯತ್ನ ಕೂಡ ಮಾಡ್ತೀವಿ. ಇಲ್ಲಿರುವಂಥ ಸ್ಥಳೀಯರು ತಮ್ಮ ಮೊಬೈಲ್ಗಳಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹೊಡ್ಕೊಂಡಿದ್ದಾರೆ. ಯಾಕಂದರೆ ಈ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿ ಬಳಿ ಒಂದು ಕೆಲಸ ಬೇಕಂತೇಳಿ 10 ಜನ ಬಂದರೆ ಅವರು 10 ಜನರಿಗೆ ಸಹಿತ 10 ಜನರ ಹೆಸರಲ್ಲಿ NMR ಜಾರಿ ಮಾಡ್ತಾರೆ. NMR ಜಾರಿ ಮಾಡಿದ ನಂತರ ಮಹಿಳೆಯರು ತೋರಿಸಿದ ಜಾಗವನ್ನು ಅವ್ರ ಕೆಲಸಕ್ಕೆ ಸಹಿತ ನಿಯೋಜನೆ ಮಾಡಬೇಕು. ನಿಯೋಜನೆ ಮಾಡಿದ ನಂತರ ದಿನನಿತ್ಯ ಇಲ್ಲಿರುವಂಥ ಪಂಚಾಯತ್ನ ಕಾಯಕ್ಕೆ ಬಂದು ಹೋಗಿ ಅವರ ಅಟೆಂಡೆನ್ಸ್ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಅಟೆಂಡೆನ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಅವರಿಗೆ ಹಣವನ್ನು ಸಹಿತ ಸಂದಾಯ ಆಗಬೇಕು. ಆದರೆ ಇಲ್ಲಿರುವಂಥ ಅಧಿಕಾರಿಗಳು ಏನು ಅಟೆಂಡೆನ್ಸ್ ಹಾಕುವ ಬದಲಿಗೆ ನಿಜವಾದ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಇವರ ಬದಲಿಗೆ ಬೇರೆಯವರನ್ನು ನಿಲ್ಲಿಸಿ ಫೋಟೋ ತೆಗೆದು ಆ ಒಂದು ಆ್ಯಪ್ನಲ್ಲಿ ಅಪ್ಲೋಡ್ ಸಹಿತ ಮಾಡ್ತಿದ್ದಾರೆ. ಇದರಿಂದ ನಿಜವಾದ ಕಾರ್ಮಿಕರಿಗೆ ಹಣ ಸಿಗ್ತಾಯಿಲ್ಲ. ಅದರ ಬದಲಿಗೆ ಪಂಚಾಯತ್ನ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿಕೊಂಡು ಹಣ ಹೊಡೆಯುವಂಥ ಕೆಲಸ ಕೂಡ ಈಗ ಮಾಡ್ತಿರೋಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಯಾವ ರೀತಿ ಈ ಒಂದು ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಬಗ್ಗೆ ಮಾತಾಡ್ತೀನಿ. ಈಗ ಎಷ್ಟು ದಿನಗಳಿಂದ ಈ ರೀತಿ ಭ್ರಷ್ಟಾಚಾರ ನಡೀತಿದೆ, ಜೊತೆಗೆ ಏನು ಮಾಡ್ತಿದ್ದಾರೆ ಇಲ್ಲಿ ಅಧಿಕಾರಿಗಳು ಅಂತ? ಸರ್, ಅಧಿಕಾರಿಗಳು ಸುಮಾರು ದಿನಗಳಿಂದ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ಆದರೂ ಕೂಡ ಸಹ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಇದು ವಿಶೇಷವಾಗಿ ಅಂತಂದ್ರೆ ಮೌಖಿಕವಾಗಿ ಭಾಳ ಸಲ ಹೇಳಿದ್ದೀವಿ, ಆದರೂ ಕೂಡ ಸಹ ಅವರು ಭಾಳಷ್ಟು ಸಲ ನಿರೀಕ್ಷೆ ಅಂದ್ರೆ ಇಷ್ಟು ನಿರೀಕ್ಷೆ ಮಾಡ್ತಿದ್ದಾರೆ ಸರ್. ಅವ್ರು ಜನರು ಪಂಚಾಯತಿಗೆ ಬಂದ ಕೇಸಿಂದ ಸರ್ ನಮ್ಗೆ ಅಮೌಂಟ್ ಬಿದ್ದಿಲ್ಲ ಸರ್ ಅಂತ ಹೇಳಿದ್ರೆ, ಇಲ್ಲಮ್ಮ ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅಂತಂದ್ಕೆ ಅವ್ರಿಗೆ ಸುಳ್ಳನ್ನು ಮೋಸ ಮಾಡ್ಕೇಸಿಂದ ಹೋಗಿ ಲಾಸ್ಟಿಗೆ ಅವರು ಕೂಲಿ ಕಾರ್ಮಿಕರು ಇಲ್ಲಿ ಪಂಚಾಯತಿಗೆನ ಬಿಟ್ಟು ತಮ್ಮ ಕೆಲಸಗಳನ್ನು ಬೆಂಗಳೂರು ಬೊಂಬೈ ಪುನಃ ತಮ್ಮ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಈಗ ನಿರ್ಧರಿಸಿದ್ದಾರೆ ಸರ್. ಆದ ಕಾರಣ ತಾವು ಕೂಡಲೇ ಅವರನ್ನು PDO ಮತ್ತು ಜೈಗಳನ್ನು ಕೂಡಲೇ ಅಮಾನತು ಮಾಡ್ಬೇಕಂತ ನಾನು ಆಗ್ರಹಿಸುತ್ತೇನೆ ಸರ್. ಏನು ಭ್ರಷ್ಟಾಚಾರ ಯಾವ ರೀತಿ ಮಾಡ್ತಾರೆ ಅಂದರೆ, ಈಗ ಕೂಲಿ ಕಾರ್ಮಿಕರಿಗೆ ನಿಜವಾದ ಫಲಾನುಭವಿಗಳು ಕೆಲಸ ಕೊಡಬೇಕು. ಅದ್ರ ಕೆಲಸ ಕೊಡ್ತಾ ಇದ್ರೆ ಈಗೇನು JCPಗಳು ಮಾಡೋ ಕೆಲಸ ಮಾಡ್ತಾರೆ. ಆಮೇಲೆ ಈ ಅಪ್ಲೋಡ್ ಏನು ಮಾಡ್ತಿದ್ದಾರೆ ಅಟೆಂಡೆನ್ಸ್ ಅವ್ರು ಬೇರೆ ಇರ್ತಾರೆ, ಹೆಂಗೆ ಅದು? ಅದೇ ಸರ್, NMMSನಲ್ಲಿ ಏನಂತಂದರೆ ಬೇರೆ ಅವರು ನಿಜವಾದಂಥ ವ್ಯಕ್ತಿಗಳು ಹೆಸರು ಇರುವುದಿಲ್ಲ. ಅಲ್ಲಿ ಬೇರೆ ಜನರನ್ನು ಕರ್ಕೊಂಡು ಹೋಗ್ಕೇಸಿಂದ NMMS ಮಾಡ್ಕೇಸಿಂದ ಅಟೆಂಡೆನ್ಸ್ ಮಾಡ್ಕೇಸಿಂದ ಪೇಮೆಂಟನ್ನು ಸಂದಾಯ ಮಾಡ್ತಾರೆ. ಅಲ್ಲಿ ನಿಜವಾಗಿ ಕೂಲಿ ಕಾರ್ಮಿಕರು ಕೆಲಸ ಮಾಡದೆ JCB ಅಂತ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕೆಲಸವನ್ನು ನಿರ್ವಹಿಸುತ್ತಾರೆ. ಕೆಲಸವನ್ನು ನಿರ್ವಹಿಸುವುದು ಕೂಡ ಸಹ ನಮ್ಮಲ್ಲಿ ಸಾಕಾಗಷ್ಟು ದಾಖಲೆಗಳು ಕೂಡ ಸಹ ಇವೆ. ಅದನ್ನು ನಾವು ತಿಳಿಸಿದ್ದೀವಿ ಮೌಖಿಕವಾಗಿ ಜೈ ಅವರಿಗೆ ಮತ್ತು EO ಅವರಿಗೆ ಕೂಡ ಸಹ ನಾವು ಹೋಗಿ ಭೇಟಿಯಾಗಿದ್ದೀವಿ ಮತ್ತು AD ಅವರಿಗೂ ಕೂಡ ಸಹ ನಾವು ಭೇಟಿಯಾಗಿದ್ದೀವಿ. CO ಅವರಿಗೆ ಕೂಡ ಸಹ ನಾವು ಇದ್ರ ಆಲ್ರೆಡಿ ಲೆಟರ್ವನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಅವರಿಗೆ ಯಾವುದೇ ಒಂದು ಅಮಾನತುವನ್ನು ಮಾಡ್ತಾ ಇಲ್ಲ. ಇದು ಕೂಡಲೇ ಅವರನ್ನು ಜೈ ಮತ್ತು PDOಗಳನ್ನು ಶೀಘ್ರದಲ್ಲಿ ಅವರು ಅಮಾನತು ಮಾಡಬೇಕಂತ ಈ ನಮ್ಮ ಕೂಲಿ ಕಾರ್ಮಿಕ ಸಂಘಟನೆ ನಾನು ಆಗ್ರಹಿಸುತ್ತೇನೆ. ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ, ಏನು ಅಟೆಂಡೆನ್ಸ್ NMMS ಆ್ಯಪ್ ಏನಿರುತ್ತೆ, ಒಂದು ಆ್ಯಪ್ ಮೂಲಕ ಅಟೆಂಡೆನ್ಸನ್ನು ಅಪ್ಲೋಡ್ ಮಾಡಬೇಕು. ಆದರೆ ಅಲ್ಲಿ ಕೂಲಿ ಕಾರ್ಮಿಕರು ಬೇರೆನೇ ಇರ್ತಾರೆ, ಆದರೆ ಅಲ್ಲಿ ಅಪ್ಲೋಡ್ ಮಾಡುವಂಥ ಫೋಟೋದಲ್ಲೇ ಬೇರೆ ಇರ್ತಾರೆ. ಆದರೆ NMS ಏನು ತೆಗಿತಾರೆ, NMSನಲ್ಲಿ 10 ಜನರ ಏನು ಹೆಸರಿರುತ್ತೆ, ಅದೇ 10 ಜನ ಅಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಕೂಲಿ ಕೆಲಸವನ್ನು ಮಾಡಬೇಕು. ಆದರೆ ಅಲ್ಲಿ
ಬೇರೆ ಜನರನ್ನು ನಿಲ್ಲಿಸಿ ಫೋಟೋ ತೆಗೆದು ಅಪ್ಲೋಡ್ ಮಾಡೋ ಮೂಲಕ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಇಲ್ಲಿ ಈ ಒಂದು ಪಂಚಾಯತಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಪಂಚಾಯತ್ನಲ್ಲಿ ಸಹಿತ ಇದೇ ರೀತಿಯ ಏನು ಭ್ರಷ್ಟಾಚಾರ ನಡೀತಿದೆ. ಹೀಗಾಗಿ ಪಂಚಾಯತ್ನ ಹಿರಿಯ ಅಧಿಕಾರಿ ಅಂದರೆ ಜಿಲ್ಲಾ ಪಂಚಾಯತ್ ಸಿ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ ಇ ಅವರು ಇಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳ ತನಿಖೆ ನಡೆಸಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕಂತೇಳಿ ಇಲ್ಲಿರುವಂಥ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ. ಕ್ಯಾಮರಾಮನ್ ಸೂಚಕ ಸುಧಾಮೀನ್, TV9 ಯಾದಗಿರಿ.